ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಂಶ ಹುಡುಗ ವಿಜಯ್ ಗೈಸ್. ಗೈಸ್, ಇವತ್ತು ಬಂದ್ಬಿಟ್ಟು ನಾನು ನನ್ನ ತಮ್ಮ ನಮ್ಮೂರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಾಕೆ ಏನು ಅಂತ ಮುಂದೆ ಹೇಳ್ತಾ ಬನ್ನಿ ಗೈಸ್. ನನ್ನ ತಮ್ಮ ಗಾಡಿ ಹೊಡಿತೆ ಅಂದ್ಬಿಟ್ಟು ಇಲ್ಲಿ ಮಠ ತೊಗೊಂಬಂದ್ಬಿಟ್ಟು ಕೈ ಬಿಟ್ಟ. ಇಲ್ಲಿಂದ ಮುಂದೆ ನಾ ತೊಗೊಂಡೆ ಗೈಸ್. ಯಾಕೆ ಅಂದರೆ ಊರಲ್ಲಿ ಗಾಡಿ ಹೊಡಿಯೋದು ಡೇಂಜರ್ ಅಂತ ನನಗೆ ಅನಿಸ್ತು. ಬಾಬಡ ಅಲ್ಲಿಂದ ಸೀದಾ ಇಲ್ಲಿ ಬಂದೆ. ಇಲ್ಲಿ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡೆ ಗೈಸ್. ಯಾಕೆ ಅಂದರೆ ಇವತ್ತು ನಮ್ಮೂರಿಂದು ತೇರಿತ್ತು ಗೈಸ್. ಅಂದರೆ ಆಂಜನೇಯ ಸ್ವಾಮಿ ರಥೋತ್ಸವ ಇತ್ತು. ಈ ಒಂದೇ ಊರಲ್ಲ, ತುಂಬ ಊರಲ್ಲಿ ಇದೇ ದಿನ ಇದೆ. ಅದೇ ಸ್ವಲ್ಪ ಬೇಜಾರು. ಇಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡೆ. ಆದರೆ ಸಿಕ್ಕಾಪಟ್ಟೆ ಜನ ಇದ್ರು. ಅವ್ರ ಮಧ್ಯಾಹ್ನ ಕೂಡ ಅವ್ರು ದರ್ಶನ ಮಾಡ್ಕೊಂಡೆ. ಒಳಗಡೆ ಬರ್ತೇನೆ ಗೈಸ್. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಸಿಕ್ಕ. ಅವನ ಜೊತೆಗೆ ಅಲ್ಪ ಸ್ವಲ್ಪ ಮಾತಾಡಿಬಿಟ್ಟು ರಥೋತ್ಸವನ ನೋಡೋಕೆ ನಾವಂಟೆ ಗೈಸ್. ಯಾಕೆ ಅಂದರೆ ನಾ ಬರೋದು ಸ್ವಲ್ಪ ತಡ ಆಗಿತ್ತು. ರಥ ಸ್ವಲ್ಪ ಮುಂದೆ ಹೋಗಿತ್ತು. ಅದಕ್ಕೋಸ್ಕರ ಬೇಗ ರಥೋತ್ಸವ ನೋಡೋಣ, ಹಾಗೆ ದರ್ಶನ ಮಾಡೋಣ ಅಂತ ಬಂದ್ಬಿಟ್ಟೆ ಗೈಸ್. ಇಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಹೊಂಟ್ಬಿಟ್ಟೆ ಗೈಸ್. ಎಲ್ಲಿಗೆ ಅನ್ಕೊಂಡೆ ಗೈಸ್? ಎಲ್ಲಿಗಿಲ್ಲ ಗೈಸ್. ಇವತ್ತು ಬಂದ್ಬಿಟ್ಟು ಇಂಪಾರ್ಟೆಂಟ್ ಪರ್ಸನ್ನ ಕರ್ಕೊಂಡ್ಬರ್ಬೇಕಂತ ಹೋಗ್ತಾ ಇದ್ದೆ. ಇಂಪಾರ್ಟೆಂಟ್ ಪರ್ಸನ್ ಬಂದ್ಬಿಟ್ಟು ಇವರೇ, ಪರಿಚಯ ಇರೋ ಅಕ್ಕ. ಈ ಅಕ್ಕ ಮತ್ತು ಇದು ಅಣ್ಣ ಬಂದ್ಬಿಟ್ಟು ತುಂಬ ವರ್ಷದಿಂದ ಪರಿಚಯ. ಅಣ್ಣ ಬರೋಕ್ಕಾಗಿಲ್ಲ ಅಂದ್ಬಿಟ್ಟು ಅಕ್ಕನ ಕರ್ಕೊಂಬಂದೆ. ಇಲ್ಲಿ ಬಂದ್ಬಿಟ್ಟು ಊಟ ಮಾಡಿ ನಾವು ಕೂತ್ಕೊಳ್ಳೋಕ್ಕೆ ಮಲ್ಲೇಶಣ್ಣ ಬಂದ. ಮಲ್ಲೇಶಣ್ಣನ ಒಂದೇ ಮಾತು, ಆಲ್ರೆಡಿ ಊಟ ಆಗಿದೆ, ನಾನು ಊಟ ನೆಕ್ಸ್ಟ್ ಟೈಮ್ ಮಾಡ್ತೀನಿ, ಊಟ ಬೇಡ ಅಂದ್ಬಿಟ್ಟು. ನನ್ನ ತಮ್ಮ ಬಂದ್ಬಿಟ್ಟು ಈ ರೋಡಲ್ಲಿ ಗಾಡಿ ನಿಲ್ಲಿಸಿ ಹಾಗೆ ಹೋಗ್ತವ್ರೆ. ನೀನೇ ತಗೊಂಡೋಗಪ್ಪ ನಿನ್ನ ಗಾಡಿನ ಅಂತ ಹೇಳಿದ್ದು. ಅದೇ ಬೇಜಾರಲ್ಲಿ ಇಲ್ಲಿ ಬರ್ತೇನೆ. ಈ ಅಣ್ಣ ನಾವು ಹೋಗ್ಬೇಕಪ್ಪ, ಲ್ಯಾಬಲ್ಲಿ ಕಸ್ಟಮರ್ ಬಂದಾರೆ ಅಂದ್ಬಿಟ್ಟು ಹೋಗ್ತಾ ಇದ್ದ. ಸಾರಿ, ಕಸ್ಟಮರ್ ಅಲ್ಲ, ಪೇಷೆಂಟು. ಅಷ್ಟೊತ್ತಿಗೆ ಅಕ್ಕ ಮತ್ತು ಅಮ್ಮ ಫೋಟೋ ತಕ್ಕಂತ ಇದ್ರು. ಕ್ಯಾಮ್ರಾ ಮ್ಯಾನ್ ಫೋನ್ ತರಕ್ಕೆ ಒಳಗಡೆ ಹೋದ. ಅಲ್ಲಿಂದ ಬೇಗ ನಾನು ಬಂದ್ಬಿಟ್ಟು ನನ್ನ ಬಕಾಸುರನ್ನ ಹಾಗೆ ನನ್ನ ತಮ್ಮನ್ನ ಕರ್ಕೊಂಡ್ಬಿಟ್ಟು ಹಂಸರ ಕಡೆ ಹೊಂಟ್ಬಿಟ್ಟೆ ಗೈಸ್. ಯಾಕೆ ಅಂದರೆ ಇವತ್ತು ವರಬಸಪ್ಪ ದೇವ್ರದ್ದು ತೇರು ಕೂಡ ಇತ್ತು, ಹಂಸವ ಇದು. ಅದೇ ಸ್ವಲ್ಪ ಬೇಜಾರಾಗಿತ್ತು. ಯಾಕೆ ಅಂದರೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಅನ್ನೋದೇ ಬೇಜಾರು. ಹಾಗೆ ಇಲ್ಲಿ ಬರ್ತಿದ್ದೀನಿ, ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಆ ಟ್ರಾಫಿಕ್ ಜಾಮಿಂದ ತಪ್ಸ್ಕೊಂಬರೋದಕ್ಕೆ ಸಾಕಬೇಕಾಗಿತ್ತು. ಇಲ್ಲಿ ಬರ್ತೀನಿ ವಿಡಿಯೋ ಮಾಡೋಣ ಅಂದ್ಬಿಟ್ಟೆ. ಸಂತಿ ಅಂದರೆ ಸಂತಿ ಗೈಸ್. ಇವತ್ತು ಮಾತ್ರ ಜಾತ್ರೆ ಸಂತಿ ಥರ ಇತ್ತು ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ತೇರು ಬಂದ್ಬಿಟ್ಟು ನಿಂತ್ಬಿಟ್ಟಿದ್ದು ಗೈಸ್. ನಾ ಬಂದ್ಬಿಟ್ಟು ವಿಡಿಯೋ ಮಾಡಿಲ್ಲ ಅನ್ನೋ ಸ್ವಲ್ಪ ಬೇಜಾರಲ್ಲಿ ವರಬಸಪ್ಪ ದೇವ್ರದ್ದು ವಿಡಿಯೋ ಮಾಡೋಣ ಅಂತ ಹೊಂಟ್ಬಿಟ್ಟೆ ಗೈಸ್. ಆದರೆ ಸ್ವಾಮಿ ಅಜ್ಜ ಬಂದ್ಬಿಟ್ಟು ನಿಂತ್ಬಿಟ್ಟಿದ್ದ. ಕ್ಯಾಮ್ರಾ ಕಣ್ಣಿಗೆ ದೇವ್ರ ನೆಟ್ಟು ಕಾಣ್ತಾ ಇದ್ದಿದ್ದಿಲ್ಲ. ಒಂದು ಸೈಡ್ ಸಿಟ್ಟು ಬಂದರೆ ಒಂದು ಸೈಡ್ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಅಲ್ಲಿಂದ ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಹೊಂಟ್ಬಿಟ್ಟೆ ಗೈಸ್. ಇಲ್ಲಿ ಬರ್ತೀನಿ, ಎಲ್ಲರೂ ತೇರ್ದ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಗೈಸ್. ವಿಡಿಯೋ ಮಾಡ್ಕೊಂಡ್ಬಿಟ್ಟು ನಂತರ ನಿಂತಿದ್ದ ಅವನ ಜೊತೆ ಮಾತಾಡಿ ಅಲ್ಲಿಂದ ಮುಂದ್ಗಡೆ ಹೊಂಟೆ ಗೈಸ್. ಯಾಕೆ ಅಂದ್ರೆ ನನ್ನ ಸಣ್ಣ ತಮ್ಮ ಮಿಸ್ ಆಗ್ಬಿಟ್ಟಿದ್ದ. ಹಾಗಂದ್ರೆ ಕಳ್ದೋಗ್ಬಿಟ್ಟಿದ್ದ. ಅದಕ್ಕೋಸ್ಕರ ಅವ್ನು ಹುಡ್ಕಕ್ಕಂತ ನಾವು ಹೋದ್ರೆ ನನ್ನ ತಮ್ಮ ಕೂಡ ಅದರಲ್ಲಿ ಕಂಪ್ನಿ ಕೊಡ ಅಂತ ನನ್ನ ಜೊತೆ ಬಂದಿದ್ದ. ಅವ್ನು ಹುಡುಕ್ಬೇಕಲ್ಲ ಅನ್ನೋ ಒಂದು ಟೆನ್ಷನ್, ಆದರೆ ಎಲ್ಲಿ ಹುಡುಕ್ಬೇಕು ಅನ್ನೋದೇ ಒಂದು ಟೆನ್ಷನ್ ಆಗಿತ್ತು ಗೈಸ್ ನನಗೆ. ಅವ್ನು ಹುಡ್ಕೊಂತ ಹೋಗ್ತಾ ಇದೀನಿ ಸಿಕ್ಕಾಪಟ್ಟೆ ದೂರ ಹೋದೆ ಗೈಸ್. ಕೊನೆ ಕೂಡ ಸಿಕ್ಕ. ಎಲ್ಲಿದ್ದಪ್ಪ ಅಂತ ಕೇಳಿದರೆ ಸಂತೆಯಲ್ಲಿ ನಿಮ್ಮನ್ನೇ ಹುಡುಕ್ತಾ ಇದ್ದೆ ಅಂತ ನನಗೆ ಹೇಳ್ಬೇಕಾ? ಸಿಕ್ಕಾಪಟ್ಟೆ ಇತ್ಲ ಬೇಜಾರಾಯಿತು, ಇತ್ಲ ಖುಷಿನಾಯಿತು. ಸಿಕ್ಕ ಅಂದ್ಬಿಟ್ಟು ಸಂತೆಯಲ್ಲಿ ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬಾಬಡ ಹೊಂಟ್ಬಿಟ್ಟು ಗೈಸ್. ಏನಿದೆ ಗೈಸ್, ಈ ಸಂತೆಯಲ್ಲಿ ವಿಡಿಯೋ ಮಾಡ್ಕೊತ ಹಾಗೆ ಸಂಜೆ ಕೂಡ ಮಾಡಿದೆ ಗೈಸ್. ಇವತ್ತು ನನಗೆ ಖುಷಿಯಾಗಿರೋದು ಏನಂದರೆ ಗೈಸ್, ಈ ಕೈಯಲ್ಲಿ ಸಂಜೆ ಚೀಲ ಕೊಟ್ಬಿಟ್ಟು ನಾನು ಖಾಲಿ ಕೈಯಿಂದ ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೇನೆ, ಒಂದು ಖುಷಿ ನನಗೆ. ಹಾಗಾಗಿ ಅಲ್ಲಿಂದ ಬಾಬಡ ಹೊಂಟ್ಬಿಟ್ಟು ಗೈಸ್ ಮನೆ ಕಡೆ. ಹಾಗೆ ತುಂಬ ಜನ ಬಂದು ಬಿಟ್ಟು ಕೇಳ್ತಕ್ಕಂಥ ಕ್ವಶನ್ಸ್ ಏನಂದರೆ ಗೈಸ್, ಹಾಗೆ ಬ್ಲಾಗ್ ಮಾಡ್ತಾಯಿಲ್ಲ, ಬ್ಲಾಗ್ ಮಾಡೋ ನಿಲ್ಸಿಯಾ ಏನು ಅಂತ ಅಂದ್ಬಿಟ್ಟು ಗೈಸ್. ಹಾಗೆಲ್ಲ ಬ್ಲಾಗ್ ಎಲ್ಲ ನಿಲ್ಸಲ್ಲ ಗೈಸ್. ದೊಡ್ಡದಾಗಿ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಪ್ಲ್ಯಾನಿಂಗ್ ಮಾಡ್ತದೆ ಗೈಸ್. ಮನೆಗೆ ಬಂದು ನೋಡ್ತೀನಿ, ಯಾವುದೋ ಒಂದು ಬೀದಿ ನಾಯಿ ನಮ್ಮ ನಾಯಿ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟು ಊಟ ಮಾಡೋಕ್ಕೆ ಬಂದುಬಿಟ್ಟಿತ್ತು. ಅದೇ ಒಂದು ಆಶ್ಚರ್ಯ ಆಗಿತ್ತು ಗೈಸ್ ಇವತ್ತು. ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್.